ನಾನಿವತ್ತು ಅಂಗಡಿಗೆ ಹೋದಾಗ ನನ್ನ ಕಣ್ಣಿಗೆ ಈ ವಸ್ತು ಬಿತ್ತು. ಇದಕ್ಕೆ ಏನಂತ ಕರೀತಾರೆ ಅನ್ನೋದು ಮರ್ತೋಗಿದೆ. ಇದನ್ನು ಹೇಗೆ ಆಟ ಆಡ್ತಿದ್ವಿ ಅಂದರೆ ಬಾಟ್ಲು ಮುಚ್ಚುಳಕ್ಕೆ ತೂತ ಮಾಡಿಕೊಂಡು ದಾರ ಸಿಗಿಸ್ಕೊಂಡು ತಿರುಗಿಸ್ಕೊಂಡು ಆಟ ಆಡ್ತಾ ಇದ್ವಿ. ಅದೆಲ್ಲ ನೆನಪಾಗ್ತಾ ಇತ್ತು. ನೀವು ಯಾರಾದರೂ ಈ ಗೇಮ್ ಆಡಿದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಮ್ಮ ಯಜಮಾನ್ರು ನಾನು ಆಡ್ತಿದ್ದಿದ್ದು ಗೇಮ್ ಹಾಳು ಮಾಡ್ತಿದ್ರು. ಯಾಕೆ ಅಂದರೆ ಇವರಿಗೆ ಆಡೋಕ್ಕಾಗ್ತಿರಲಿಲ್ಲ. ಹಾಗೆಯೇ ಮಳೆ ಬರ್ತಾ ಇತ್ತು, ವೆದರ್ ಕೂಡ ಚೆನ್ನಾಗಿತ್ತು. ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅದಕ್ಕೇ ಮೊಟ್ಟೆ ಬೋಂಡ ಮಾಡ್ತಾ ಇದ್ದೀನಿ. ಮೊಟ್ಟೆ ಬೋಂಡ ಮಾಡೋದು ಭಾಳ ಸಿಂಪಲ್ ಐತ್ರೆ. ಕಡಲೆ ಹಿಟ್ಟು ಹಾಕಬೇಕಾ, ಮೆಣಸಿನ್ಕಾಯಿ, ನೀರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಕಲಸ್ರಲ್ಲ. ಅದಾದ್ಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಇದೇ ಗ್ಯಾಪ್ನಾಗ ಫ್ರೆಂಚ್ ಫ್ರೈಸು ಮಾಡ್ಕೊಳ್ಳೋಣ ಅನಿಸ್ತು. ನಾನು ಹುಡುಗಿಗೆ ಹೇಳ್ದೆ ನಾನೇ ಹಾಕ್ತೀನಿ ಬಿಡು, ನೀನು ಕಡಲೆ ಹಿಟ್ಟು ಕಲಿಸ್ಕ ಅಂತ. ಆಗ್ತಿರೋದು ಫ್ರೆಂಚ್ ಫ್ರೈಸು ಬಾಂಬ್ ಸಿಡಿಯೋ ಥರ ಹಿಂದೂ ಕೊಡೋಗ್ತಿದ್ದಾರೆ. ಇವಳು ಕೂಡ ಮೊಟ್ಟೆ ಬೋಂಡ ಹಾಕ್ಬೇಕಿದ್ರೆ ನನಗಿಂತ ಜಾಸ್ತಿ ಜಂಪ್ ಮಾಡ್ತಾ ಇದ್ಲು. ಅದನ್ನ ರೆಕಾರ್ಡ್ ಮಾಡಿಲ್ಲ, ನನಗೆ ಹೇಳ್ತಾವಳೆ. ನಾನು ಮಾಡ್ತಿದ್ದು ಮೊಟ್ಟೆ ಬೋಂಡ ಪತಿ ದೇವ್ರೆ. ಒಂದೊಂದ್ಸಲ ಮೊಟ್ಟೆ ಎಣ್ಣೆಗೆ ಹಾಕ್ದಾಗ ಬಾಂಬ್ ಥರನೇ ಸಿಡಿಯುತ್ತೆ. ಜೀವನದಲ್ಲಿ ಸಮಸ್ಯೆಗಳು ಮಳೆಯ ಹನಿಗಳಿದ್ದಂತೆ ನಿಧಾನವಾಗಿ ಬರಲಿ, ರಭಸವಾಗಿ ಬರಲಿ, ನಮ್ಮಲ್ಲಿ ಆತ್ಮವಿಶ್ವಾಸವೆಂಬ ಕೊಡೆ ಇರಬೇಕಷ್ಟೆ. ನೀವು ಕಣ್ಣಾರೆ ಕಂಡಿದ್ದನ್ನೆಲ್ಲ ಸತ್ಯ ಎಂದು ನಂಬಬೇಡಿ. ಯಾಕೆಂದರೆ ಒಂದೊಮ್ಮೆ ದೂರದಿಂದ ಕಂಡಾಗ ಉಪ್ಪು ಕೂಡ ಸಕ್ಕರೆಯಾಗಿಯೇ ಕಾಣುತ್ತದೆ. ಹಾಗೆ ಮಳೆ ಬಂತಂದ್ರೆ ಮೂಲೆ ಹಿಡಿದು ಕೂತಿದ್ದ ಕೊಡೆಗೂ ಸಹ ಕಾಲ ಬರುತ್ತೆ. ಹಾಗೆ ನಾವು ಸಹ ಕಾಲ ಬಂತಂದ್ರೆ ವೇಸ್ಟ್ ಅಂದವರು ಕೂಡ ವಾವ್ ಅನ್ಬೇಕು. ಹಾಗೆ ಬೆಳಿತೀವಿ. ಎಲ್ರಿಗೂ ಒಂದೊಳ್ಳೆ ಟೈಮ್ ಬಂದೇ ಬರುತ್ತೆ. ತಾಳ್ಮೆ ಇರಬೇಕಷ್ಟೇ.